ನಮಸ್ಕಾರ ವೀಕ್ಷಕರೇ, ಡಿಎಂಎಸ್ ವಯಸ್ಸಿಗೆ ಸ್ವಾಗತ. ನಾನು ನಜೀರ್ ಅಹಮದ್ ಚೋರಗಸ್ತಿ. ವಿಜಯಪುರ ಜಿಲ್ಲೆಯ ತಾಳಿಕೋಟೆ ತಾಲೂಕಿನ ಕೊಣ್ಣೂರು ಗ್ರಾಮದಲ್ಲಿ ಪ್ರಪ್ರಥಮ ಬಾರಿಗೆ ಗುರುವಂದನಾ ಹಾಗೂ ಸ್ನೇಹ ಸಮ್ಮೇಳನ ಸಮಾರಂಭ ಅದ್ದೂರಿಯಾಗಿ ಜರುಗಿ ಈ ಕಾರ್ಯಕ್ರಮದಲ್ಲಿ ತಾಳಿಕೋಟೆಯ ಖಾಸಗೇಶ್ವರ ಸ್ವಾಮೀಜಿಯವರು ಭಾಗವಹಿಸಿದ್ರು. ಗ್ರಾಮದ ಪೂಜ್ಯರು ಮತ್ತು ಶಿಕ್ಷಕರು ಹಾಗೂ ದೇವರ ಇಪ್ಪರಿಗೆ ಕ್ಷೇತ್ರದ ಮಾಜಿ ಶಾಸಕರು ಸೋಮನಗೌಡ ಬಿ ಪಾಟೀಲ್ ಮತ್ತು ಅನೇಕ ಗಣ್ಯರಿಂದ ಜ್ಯೋತಿ ಬೆಳಗಿಸುವ ಮುಖಾಂತರ ವೇದಿಕೆ ಕಾರ್ಯಕ್ರಮ ಉದ್ಘಾಟಿಸಿದ್ರು. ಬಲವಂತರಾಯ ಅಡಲಗೇರಿ ಪ್ರೌಢಶಾಲೆಯ 1999ನೇ ಸಾಲಿನಲ್ಲಿ ಎಸ್ಎಸ್ಎಲ್ಸಿ ಬ್ಯಾಚ್ ವಿದ್ಯಾರ್ಥಿಗಳಿಂದ ಅದ್ದೂರಿಯಾಗಿ ಕಾರ್ಯಕ್ರಮ ನೆರವೇರಿಸಿದ್ರು. ಶಾಲೆಯ ಮುಖ್ಯ ದ್ವಾರದಿಂದ ವೇದಿಕೆಯವರೆಗೆ ಎಲ್ಲಾ ಶಿಕ್ಷಕರಿಗೆ ಹೂಮಾಲೆ ಸುರಿತ ಸ್ವಾಗತಿಸಿದ್ರು ಮತ್ತು ಕೆಲವು ವಿದ್ಯಾರ್ಥಿನಿಯರು ತಮ್ಮ ಅನಿಸಿಕೆಗಳನ್ನ ವ್ಯಕ್ತಪಡಿಸಿದ್ರು. ಶಿಕ್ಷಕರಿಗೆ ಸನ್ಮಾನಿಸಿ ಗೌರವಿಸಿದ್ರು. ಈ ಕಾರ್ಯಕ್ರಮದ ಕೇಂದ್ರ ಬಿಂದುಗಳಾದ ಮುತ್ತುರಾಜ್ ಕೋಲಾರ್, ದ್ಯಾಮಣ್ಣ ಸೋಮನಾಳ, ಮೌಲಾಶ್ ಮಖಂದಾರ್ ಇವರಿಗೆ ಶಿಕ್ಷಕರ ಬಳಗದ ವತಿಯಿಂದ ಕೃತಜ್ಞತೆ ಸಲ್ಲಿಸಿದ್ರು. ವರದಿ ಬಂದಿ ನವಾಜ್ ಕೊಳ್ಳಾಳ್, ಟಿಎಂಎಸ್ ನ್ಯೂಸ್ ತಾಳಿಕೋಟೆ, ನಿಮ್ಮದೇ ಧ್ವನಿ. ಹೀಗಾಗಿ ಅವ್ರ ಜೊತೆ ನಾನು ಹೋಗಿ ಕುಂತಿದ್ದೆ. ಅವಾಗ ಈ ನಾಡು ಕಂಡಿರ್ತಕ್ಕಂತ ಬಹುದೊಡ್ಡ ಚಿಂತಕರು ಬಹುಶಃ ಸ್ವಾಮೀಜಿಗಳ ಶರಣರ ವ್ಯಕ್ತಿತ್ವವನ್ನು ಹೊಂದಿ ರಾಜಕಾರಣದಲ್ಲಿ ಹೋಗಿರ್ತಕ್ಕಂಥ ಕೆಲ ಜನ ಅಪರೂಪದ ವ್ಯಕ್ತಿತ್ವದಲ್ಲಿ DS ಪಾಟೀಲ್ ಶಾಸ್ತ್ರಿರವರು. ಅವರು ಈಗ ಹೆಂಗ್ ನೀವು ಋಣಗಳಲ್ಲಿ ಬಹಳ ದೊಡ್ಡ ಋಣಗಳು, 3 ಋಣಗಳು. ಒಂದು ಗುರುವಿನ ಋಣ, ಒಂದು ತಾಯಿಯ ಋಣ, ಇನ್ನೊಂದು ಭೂಮಿಯ ಋಣ. ಈ 3 ಋಣಗಳನ್ನ ಎಷ್ಟು ಪ್ರಯತ್ನ ಮಾಡಿದ್ರು ಕೂಡ, ಎಷ್ಟು ಸೇವೆ ಸಲ್ಲಿಸಿದ್ರು ಕೂಡ ಈ 3 ಋಣಗಳನ್ನು ತೀರಿಸೋದು ಯಾರಿಗೇ ಆಗೋದಿಲ್ಲ. ಹಂಗ DS ಪಾಟೀಲ್ ಶಾಸ್ತ್ರಿರವರು ಈ ಊರಿಗೆ ಯಾಕೆ ಸಾಲೆ ಮಾಡಿದ್ರು ಅಂತ ಹೇಳಿದ್ರ, ಇದು ಅವರ ಜನ್ಮ ಭೂಮಿ. ಈ ಊರಿನೊಳಗೆ ಅವ್ರು ಹುಟ್ಟಿದ್ರು. ಆ ಕಾರಣಕ್ಕೆ ಇಲ್ಲೊಂದು ಸ್ಕೂಲ್ ಮಾಡಿದ್ರು. ಬಹುಶಃ ಈ ಶಾಲೆ ನಾನು ವಿಷಯ ಬೇರೆನೆ ಪ್ರಿಪೇರ್ ಮಾಡ್ಕೊಂಡು ಬಂದಿದ್ದೆ. ಬಟ್ ಈಗ ಸಮಯದ ಅಭಾವದಿಂದ ನನ್ನ ಮಾತುಗಳನ್ನ ಸ್ವಲ್ಪ ಬೇರೆ ದಿಕ್ಕಿಗೆ ತಿರುಗಿಸ್ಬೇಕಾಗಿದೆ. ಅನಿವಾರ್ಯ. ಸಭಾ ಹೇಗಿರ್ತದೆ ಹಾಗೆ ನೋಡಿ ಕುಣಿಬೇಕು. 1981ರೊಳಗೆ ಹುಟ್ಟಿರ್ತಕ್ಕಂಥ ಈ ಶಾಲೆ ಹೆಂಗ್ ಹುಟ್ಟು ಅನ್ನೋದನ್ನ ವಿವರವಾಗಿರ್ತಕ್ಕಂಥ ಬರೀ ಶಾಲೆಗೆ ಅಕ್ಷರ ಅಷ್ಟೇ ಕಲಿಸಿಲ್ಲ. ನನ್ನ ಪಾಲಿಗೆ 4 ಮಂದಿ ಗುರುಗಳು ನನ್ನ ಜೀವನದ ಇವತ್ತಿನವರೆಗೂ ಹೇಳಕ್ ಒಂದ್ಸಲ ದುಃಖ ಅನ್ಸ್ತದ. ನನಗೆ ಎಂತ ಕಷ್ಟ ಬಂದ್ರು, ಸ್ವಾಮಿ ಹಿಂದೆ ನಾ ಇದ್ದೀನಿ, ನನಗೆ ನಿನ್ ಗಳೆ ಹೊಡೆಯಕ್ ಬರಂಗಿಲ್ಲ, ನಮ್ಮಪ್ಪ ನನ್ ಚೋಳಿಗೆ ಹಾಕಕ್ ಕಳಿಸಿದ್ದ, ಅದನ್ನ ಬಿಟ್ಟು ಬಂದೆ. ನನಗೆ ಒಕ್ಕಲ್ತನ ಬರ್ತದಿಲ್ಲ. ಒಂದ್ ಹೋರಿ ತಗೊಂಡ್ ಗಳೆ ಹೊಡಿಬೇಕಾದ್ರ ಪೊಲೀಸರು ಏನ್ ಸಿದ್ದಪ್ಪಡ್ರ ಮನೆ ಒಂದ್ ಹೋರಿ ತಂದು ಅದನ್ನ ಗಳೆ ಹೊಡೆಯಕ್ ಯಾರು ಕಲಿಸಿದ್ರಪ್ಪ ಅಂದ್ರೆ ಸಂಗನೋಡ್ ಸರ್ ಕಲಿಸಿದ. ನನಗೆ ಯಾರು ಗಳೆ ಹೊಡೆಯಕ್ ಕಲಿಸಿದ್ರೆ ಸಂಗನೋಡ್ ಸರ್. ನಮ್ಮ ಆನ್ ಗುಣದಿಂದ ಯಾರು ಗಳೆ ಹೊಡೆದಿದ್ದಿಲ್ಲ.
ಆ ಗಳೆ ಹೊಡೆಯಕ್ ಕಲಿಸಿದ್ರು ನನಗ ಎತ್ತಿಗೆ ಮೇವ ಪೋವ ಕಂಬಿದ್ರ ಹೇಳಿದ್ರ ನನ್ನ ಮನ್ಯಾಗ ಬಂದು ಅಂತ ಹೇಳಿ ಇನ್ನೊಬ್ಬರು ಸರ್ ಇವತ್ತಿನವರೆಗೂ ನನ್ನ ಅವ್ರ ಸೋದರ ಅಳಿಯನ್ಕಿಂತ ಹೆಚ್ಚಿಗಾಗಿ ಮಾಡ್ತಾರಲ್ಲ ಅವ್ರು ನನ್ನ ನಿಜವಾದ ಗುರುಗಳು. ನಾ ಎಲ್ಲಾದ್ರೂ ದಾರಿ ತಪ್ಪಿದ್ರ ಗುರು ಇಲ್ಲಿ ಬಾ ಇಲ್ಲ ಅಂತ ಹೇಳಿ ಗುಣಕಿ ಸರ್ ಇವತ್ತಿನವರೆಗೂ ನಾನು ಗುರು ಅಂತ ಕರಿತೀನಿ, ನನಗ ಅವ್ರು ಗುರು ಅಂತ ಕರೀತಾರ. ಅಂತ ಗುರುವರೇ ನಾವೆಲ್ಲ ನೀವೆಲ್ಲ ಪಡೆದದ್ದು ಧನ್ಯ. ನಾವು ಸಣ್ಣವರಿದ್ದಾಗ ನಮ್ಗ ತನ್ನ ಮನೆಯಾಗ 16 ಸೋಮವಾರ ಮಾಡಿ ನಮಗೆಲ್ಲ ಆ 16 ಸೋಮವಾರ ಪ್ರಸಾದನ ಹಂಚಿದ ಆ ಮಹಾತಾಯಿ ಅನ್ನಪೂರ್ಣಿಯ ಆಶೀರ್ವಾದ, ಆ ಕುಲಕರ್ಣಿ ಅಕ್ಕೋರ ಆಶೀರ್ವಾದ ನಮ್ಗೆ ಎಲ್ಲಿವರೆಗೆ ಇರ್ತದ ಅಲ್ಲಿವರೆಗೆ ನಾವೆಲ್ಲ ಸಮೃದ್ಧಿ ಆಗೋಣ. ನಾವು ಹೇಳಿದಂತೆ ಬಾಪೋಡ್ ಕಾಕ ಅವ್ರು ಹೇಳಿದಂತೆ ನಾವು ನಡೆಯೋಣ ಅಂತ ಹೇಳಿ ಇಲ್ಲಿವರೆಗೆ ಕೂತು ಹೇಳೋರ್ ಕಂಠ ಸರಿ ಇದ್ರು ಕುಂತವ್ರು ಸೊಂಟ ಸರಿ ಇರ್ಬೇಕಲ್ಲ, ಇಲ್ಲಿವರೆಗೆ ಕೂತಿದ್ದೀರಿ. ದಯವಿಟ್ಟು ಈ ಕಾರ್ಯಕ್ರಮ ಯಶಸ್ವಿಯಾಗ್ಲಿ, ಈ ಕಾರ್ಯಕ್ರಮ ಹಿಂಗ ಇನ್ನೂ ಮುಂದುವರಿಲಿ, ಈ ಸಂಸ್ಥೆ ಹೆಸರನ್ನ ಇನ್ನಷ್ಟು ಹೆಚ್ಚಿಗೆ ಬರ್ಲಿ ಅಂತ ಹೇಳಿ ಆ ದೇವರಲ್ಲಿ ಕೇಳ್ಕೊತಾ ನನ್ನ 4 ಮಾತು ಮುಗಿಸ್ತೀನಿ. ಸಾಂಬಜೀವಾಜಿ ಬಂದಿಹುದ ಮರೆಯದಿರು, ಗುರುತಿಸು ಒಳಿತಿರುವುದನ್ನು ಕೇಡುಗಳ ನಡುವೆ, ಇರುವ ಭಾಗ್ಯವ ನೆನೆದು ಬಾರನೆಂಬುದು ಬಿಡು, ಹರುಷಕ್ಕಿದೆ ದಾರಿ ಮಂಕುತಿಮ್ಮ. ದಯಾಸ್ವರೂಪಿ ಭಾಸ್ಕರನ ಮನ್ಮಂದಿರದಲ್ಲಿ ಸ್ಮರಿಸಿ ಕೊಣ್ಣೂರಿನ 96 ಮತ್ತು 99ನೇ ಬ್ಯಾಚಿನ ಸ್ನೇಹ ಸಮ್ಮಿಲನ ಮತ್ತು ಗುರುಗಳಿಗೆ ಒಂದು ಗುರುವಂದನಾ ಸಮಾರಂಭದ ದಿವ್ಯ ವೇದಿಕೆ ಮೇಲೆ ವಿರಾಜಮಾನರಾಗಿರುವ ಕೊಣ್ಣೂರಿನ ಮುತ್ಯ ಅವರಲ್ಲಿಯೂ ಕೂಡ ಶರಣಾರ್ಥಿಯನ್ನು ಸಲ್ಲಿಸಿ, ಅವರಿವರನ್ನದೇ ವೇದಿಕೆಯ ಮೇಲೆ ವಿರಾಜಮಾನರಾಗಿರುವ ಸಿದ್ಧಿ ಬುದ್ಧಿ ಒಂದು ಗುರಿ ಅಂತ ಅವಾಗ ಹೇಳ್ತಿದ್ರು. ಸುಳ್ಳು ನುಡಿ ಅಂದ್ರೆ ಒಳ್ಳೆ ಮಾತುಗಳನ್ನಾಡು ಮತ್ತೆ ಪರರಿಗಾಗಿ ಬಾಳು. ಅದಕ್ಕೆ ಅವಾಗ ಏನಾಗ್ತಿದ್ದು, ವೀರಗಲ್ಲುಗಳು ಮಾಸ್ತಿ ಕಲ್ಲುಗಳು ಅಂತ ಇರ್ತಿದ್ವಲ್ಲ, ಶೂರರಿಗಾಗಿ ಪತಿವ್ರತೆಯರಿಗಾಗಿ ನೆನಪಿನ ಕಲ್ಲುಗಳನ್ನ ನೆಡ್ತಿದ್ರು ಅವಾಗ. ಇದೆಲ್ಲ ಯಾಕೆ ಅಂತಂದ್ರೆ ತಾಯಂದಿರು ನೀಡುವಂತಹ ಸಂಸ್ಕಾರ. ತಂದೆ ಎಷ್ಟರ ಮಟ್ಟಿಗೆ ಸಂಸ್ಕಾರ ನೀಡ್ತಾರೆ ನನಗೆ ಗೊತ್ತಿಲ್ಲ, ನಮ್ಮಪ್ಪ ನೀಡಿದ ಅಂತ ಅನ್ನೋದನ್ನ ನಾ ಇವತ್ತು ನೆನೆಸ್ಕೊಂತೇನೆ. ಆದ್ರೆ ಬಹಳಷ್ಟು ಜನ ಏನು ಅಂದ್ರೆ ತಾಯಂದಿರು ನೀಡಬೇಕಾದಂತಹ ಸಂಸ್ಕಾರ ಅಲ್ಲ. ಇವತ್ತಿನ ಪರಿಸ್ಥಿತಿ ಏನಾಗಿದೆ ಅಂತಂದ್ರೆ, ಇವತ್ತಿನ ತಾಯಂದಿರ ಖಯಾಲಿ ಏನದೆ, ಯಾರು ಹೇಳ್ತಾರೆ ಆಚಾರ ಕನಸಾಗು ನೀತಿಗೆ ಪ್ರಭು ಆಗು ಅಂತ, ಖಾಸಗಿ ಶಾಲೆಗೆ ಹೋಗು 90-100 ಆಗು ಅಂದ್ರೆ ಪರ್ಸೆಂಟೇಜ್ ಬೇಕು ಇವತ್ತು. ಯಾಕಂದ್ರೆ CET ಇದ್ರೊಳಗೆ ಪಾಸ್ ಆಗ್ಬೇಕು, ಆಮೇಲೆ ಮೆಡಿಕಲ್ ಇಂಜಿನಿಯರಿಂಗ್ ಇದೆಲ್ಲ ಆಗ್ಬೇಕು ಅಂತ ಅನ್ನೋ ಅಪೇಕ್ಷೆ ಎಲ್ಲರಿಗೂ ಇರ್ತದಲ್ಲ. ಅದಕ್ಕೆ ಅವ್ರು ಹೇಳ್ತಾರೆ ನೀ ಆಚಾರಕ್ಕೆ ಆರ್ಸಾಗೋದು ಬೇಡ, ಏನು ಬೇಡ, ಏನಂತ ಹೇಳ್ತಾರೆ, ಖಾಸಗಿ ಶಾಲೆಗೆ ಹೋಗು 90-100 ಆಗು, CET ರ್ಯಾಂಕ್ ಹೊಡೆದು ಡಾಕ್ಟರ್ ಇಂಜಿನಿಯರ್ ಆಗು, ಏನಾದರೂ ಮಾಡು, ಹಣವಂತ ನೀನಾಗು. ಶ್ರೀಮಂತ ಆಗು ಅನ್ನಂಗಿಲ್ಲ ಅವರು. ಶ್ರೀಮಂತ ಅಂದ್ರೆ ಹೃದಯ ಶ್ರೀಮಂತಿಕೆ ಬೇಕು. ಹಣವಂತ ನೀನಾಗು, ಯಾರು ಸತ್ತರೆ ಏನು ಕುಲು ನೀನಗು, ನಿನಗಾಗಿ ಸುರಿದದ್ದು ಕಡಿಮೆಯೇ ಮಗು ಅಂತ. ಇಷ್ಟೆಲ್ಲ ನಿನ್ನ ಮೇಲೆ ನಾವು ಹಣ ಹಾಕಿವಿ, ಅದನ್ನ ಬಡ್ಡಿ ಸಹಿತ ತಂದು ಕೊಡ್ಬೇಕು ಬಡ್ಡಿ ಮಗನೇ ಅಂತ ಕಿವ್ಯಾಗ ಮಕ್ಕಳಿಗೆ ಹೇಳಿದಾಗ, ಅದಕ್ಕೆ ಅವ್ರು ಏನ್ ಮಾಡ್ತಾರ ಅಂತಂದ್ರ ಬಡ್ಡಿ ಸಹಿತ ತಂದು ಕೊಡ್ತಾರ. ಇವ್ರನ್ನ ಒಯ್ದು ಎಲ್ಲಿಡ್ತಾರ? ವೃದ್ಧಾಶ್ರಮದೊಳಗೆ ಇಡ್ತಾರ. ಯಾಕೆ ಬೇಕು ಇದೆಲ್ಲ? ಮನುಷ್ಯನಿಗೆ ಎಷ್ಟು ಇದ್ರೆ ಸಾಕಾಗ್ತದೆ? ಪ್ರೀತಿಯಿಂದ ಮಕ್ಕಳು ತಂದೆ ತಾಯಿಗಳನ್ನ ನೋಡಿಕೊಂಡು ತಮ್ಮ ಕೃಷಿ, ತಮ್ಮ ಉದ್ಯೋಗ ಏನದ ಅದನ್ನ ಚಂದಾಗಿ ಮಾಡ್ಕೊಂಡಿದ್ರೆ ಸಾಲುವುದಿಲ್ಲೇನು? ವೈಟ್ ಕಾಲರ್ ಜಾಬ್ಸೇ ಬೇಕೇನು ನಮಗೆ ಅನ್ನುವಂಥದ್ದು ಇವತ್ತು ನಾವೆಲ್ಲರೂ ಕೇಳ್ಕೊಳ್ಬೇಕಾದಂಥ ಪ್ರಶ್ನೆ. ಸರ್ಕಾರದ ಮೇಲೆ ಗೂಬೆ ಕೂಡಿಸ್ತೀವಿ ನಾವು. ಅನ್ಎಂಪ್ಲಾಯ್ಮೆಂಟ್ ಇದೆ ನಮ್ಮಲ್ಲಿ, ನಿರುದ್ಯೋಗ ಸಮಸ್ಯೆ ಇದೆ ಅಂತ. ಅವು ಮುಖ್ಯ ಅತಿಥಿಗಳಿಗೆ ಪಾಲ್ಗೊಂಡಂತ ನನ್ನ ಆತ್ಮೀಯ ಸಹೋದರರು ಹಾಗೂ ನಮ್ಮ ಸಂಸ್ಥೆಯ ನಿರ್ದೇಶಕರು ಹಾಗೂ ಬೆಂಗಳೂರು ಮೆಡಿಕಲ್ ಕಾಲೇಜ್ ಹಾಲಿ ಪ್ರೊಫೆಸರ್ ಆದಂಥ ಡಾಕ್ಟರ್ ಬಸವರಾಜ್ ಆಸ್ಕಿ ಅವರೇ, ಹಾಗೂ ಇನ್ನೊಬ್ಬರು ಉಪನ್ಯಾಸಕರಾಗಿ ಆಗಮಿಸಿದಂಥ IB ಹಿರೇಮಠ ಅವರೇ, ಹಾಗೂ ವೇದಿಕೆ ಮೇಲೆ ಆಸೀನಂತ
ಎಲ್ಲ 25ರಿಂದ 35 ವರ್ಷಗಳ ತಮ್ಮ ಸೇವೆಯನ್ನು ಮಾಡಿ ಗುರುವಂದನಾ ಒಂದು ಸನ್ಮಾನವನ್ನು ಸ್ವೀಕಾರ ಮಾಡೋ ಅಂತ ಎಲ್ಲ ಗುರುಗಳಿಗೆ ನಮಸ್ಕರಿಸುತ್ತಾ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಂತ ಯಾವತ್ತೂ ಹಳೆಯ ವಿದ್ಯಾರ್ಥಿಗಳೇ ಹಾಗೂ ನಮ್ಮ ಶಾಲೆಯ ಮುದ್ದು ವಿದ್ಯಾರ್ಥಿಗಳೇ, ಬಹಳ ಒಂದು ಸುಂದರವಾದ ಕಾರ್ಯಕ್ರಮ. ಈಗಾಗಲೇ ನಮ್ಮ ಮಲ್ಲು ಆಸ್ಕಿ ಸರ್ ಹೇಳಿದ್ರೆ, ಯಾಕಂತಂದ್ರೆ ನಮ್ಮ ಬೆಂಗಳೂರಾಗಿದ್ದ ನಮ್ಮ